ನಗರಸಭೆಯ ವಾರ್ಡ್ ನಂಬರ್ 2ರಲ್ಲಿರುವ ಅಶೋಕ ಬಡಾವಣೆಯ ಸರ್ವೆ ನಂಬರ್ 6ರ ಆಸ್ತಿಯನ್ನು ಸರ್ವೆ ಮಾಡಿ ಹದ್ದುಬಸ್ತು ಮಾಡುವ ಮೂಲಕ ಸಾರ್ವಜನಿಕರ ರಸ್ತೆಗೆ ಅಕ್ರಮವಾಗಿ ಹಾಕಲಾಗಿರುವ ಬೇಲಿಯನ್ನು ಕೂಡಲೇ ತೆಗೆಯುವಂತೆ ನಿವಾಸಿಗಳು ನಗರಸಭೆ ಮುಂದೆ ಪ್ರತಿಭಟಿಸಿ ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ ಮತ್ತು ಆಯುಕ್ತರಾದ ನರಸಿಂಹಮೂರ್ತಿ ಅವರಿಗೆ ಮನವಿ ಸಲ್ಲಿಸಿದರು. ಆಡುವಳ್ಳಿ ನಿವಾಸಿ ಸುನಿಲ್ ಮಾಧ್ಯಮದೊಂದಿಗೆ ಮಾತನಾಡಿ, ನಾವು 2ನೇ ವಾರ್ಡ್ ಅಶೋಕನಗರ ನಿವಾಸಿಗಳಾಗಿದ್ದು ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಸೇರಿದವರಾಗಿದ್ದು ಮೊದಲನೆಯ ಮತ್ತು 2ನೇ ಅಡ್ಡ ರಸ್ತೆ ಎಂದು ವಿಭಾಗ ಮಾಡಲಾಗಿದೆ. ಹಿಂದೆ ಸ್ಲಂ ಬೋರ್ಡ್ನಿಂದ ಜಾಗ ಅಲರ್ಟ್ ಆಗಿದೆ. ಇದರಲ್ಲಿ ರೆವಿನ್ಯೂ ಲ್ಯಾಂಡ್ 1 ಎಕರೆ 28 ಕುಂಟೆ ಶ್ರೀಮತಿ ಅಕ್ಕಮ್ಮ ಕೋಲೇಟ್ ತೋಪಯ್ಯನವರ ಹೆಸರಿನಲ್ಲಿ ಇದೆ. ಇವರ ಮಗ ಟಿ ಗೋಪಾಲ್ ಇವರು ಇಡೀ ಜಾಗ ನಮಗೆ ಬರಬೇಕೆಂದು ಹೇಳಿ ಇಷ್ಟು ಜಾಗಕ್ಕೂ ತಂತಿಬೇಲಿ ಹಾಕಿಕೊಂಡಿದ್ದಾರೆ ಎಂದು ದೂರಿದರು. ಇದರಲ್ಲಿ 16 ಕುಂಟೆ ಖರಾಬು ಜಾಗವಿದೆ. ಈ ಜಾಗ ಸಾರ್ವಜನಿಕರ ರಸ್ತೆಗೆ ಅನುಕೂಲವಾಗಲೆಂದು ಬಿಡಲಾಗಿತ್ತು. ಒಟ್ಟಿನಲ್ಲಿ ಗೋಪಾಲ್ ಅವರು ವ್ಯಾಲ್ಯೂ ಹೆಚ್ಚಾಗುತ್ತದೆ ಎಂದು ಅತಿ ಆಸೆಯಿಂದ ಎಲ್ಲಾ ಜಾಗಕ್ಕೂ ತಂತಿಬೇಲಿ ಹಾಕಿಕೊಂಡಿದ್ದಾರೆ. ಖರಾಬು ಜಾಗದಲ್ಲಿದ್ದ ರಸ್ತೆಗೆ ಜಾಗವೇ ಇಲ್ಲದಂತಾಗಿದೆ. ನಮ್ಮ ಆಡುವಳ್ಳಿ ಮತ್ತು ಅಶೋಕನಗರದ ಬೇಡಿಕೆ ಏನೆಂದರೆ ಅವರ ಜಾಗ ನಾವು ಕೇಳುತ್ತಿಲ್ಲ, ಖರಾಬು ಜಾಗದಲ್ಲಿದ್ದ ರಸ್ತೆಯನ್ನು ಬಿಡಬೇಕು ಎಂಬುದು ನಮ್ಮ ಒತ್ತಾಯವಾಗಿದೆ ಎಂದರು. ಒಬ್ಬರ ವೈಯಕ್ತಿಕಕ್ಕೋಸ್ಕರ ಎಲ್ಲ ಸಾರ್ವಜನಿಕರಿಗೆ ತೊಂದರೆ ಕೊಡಬಾರದು. ಈಗಾಗಲೇ ನಗರಸಭೆ ಅಧ್ಯಕ್ಷರ ಬಳಿ ಮಾತನಾಡಿದ್ದು ಈ ಬಗ್ಗೆ ಗಮನ ಕೊಡುವುದಾಗಿ ಹೇಳಿದ್ದು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡುವುದಾಗಿ ಹೇಳಿದ್ದಾರೆ. ಇನ್ನು ನಗರಸಭೆ ಆಯುಕ್ತರು ಕೂಡ ಮನವಿ ಕೊಡಲಾಗಿದೆ. ಏನಾದರೂ ನಮ್ಮ ನ್ಯಾಯಯುತ ಹೋರಾಟಕ್ಕೆ ಸ್ಪಂದನೆ ಕೊಡದಿದ್ದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು. ಹಿಂದೆ ಆ ರಸ್ತೆಯಾಗಿ ಕಂಟಿನ್ಯೂ ಆಗಲಿ ಅಂತ ನಾವು ಕೇಳ್ತಾ ಇದ್ದೀವಿ. ನಮ್ದು ಇಷ್ಟೇ, ನಮ್ಮದು ಏನು ಫೈನಲ್ ಡಿಸಿಷನ್ ಅಂತಂದರೆ ನಮ್ಮೆಲ್ಲ ಆಡುವಳ್ಳಿಯ ಏನು ಅಶೋಕ್ ಬಡಾವಣೆಯ ಎಲ್ಲ ನಿವಾಸಿಗಳು ಒಂದೇ ಒತ್ತಾಯ ಏನು ಅಂತಂದರೆ ಅಲ್ಲಿ ನಮಗೆ ರಸ್ತೆ ಮಾಡಿಕೊಡ್ಬೇಕು. ಯಾರೋ ಒಬ್ಬನ ಒಂದು ಉದ್ದೇಶಕ್ಕೋಸ್ಕರ, ಒಬ್ಬ ವೈಯಕ್ತಿಕ ಉದ್ದೇಶಕ್ಕೋಸ್ಕರ ಇದಕ್ಕೋಸ್ಕರ ಎಲ್ಲ ಸಾರ್ವಜನಿಕರು ಈತನವನ್ನು ಹಾಳು ಮಾಡ್ತಾ ಇದ್ದಾನೆ. ದಯಮಾಡಿ ಈ ನಡುವೆ ಅದಕ್ಕೆ ಇವಾಗ ಅಧ್ಯಕ್ಷ ಹತ್ರ ನಾವು ನಗರಸಭೆ ಅಧ್ಯಕ್ಷ ಚಂದ್ರೇಗೌಡರ ಹತ್ರ ಮಾತಾಡಿದ್ವಿ. ಅವರು ಏನು 16 ಕುಂಟೆ ಜಮೀನಿದೆ ನಿಮಗೆ ಉಳಿಸ್ಕೊಡೋ ವ್ಯವಸ್ಥೆ ನಾವು ಮಾಡ್ತೀವಿ ಅಂತ ಹೇಳಿದರು. ಈ ಹಿಂದೆ ಪೌರಾಯುಕ್ತರಿಗೆ ಯೋಗಾನಂದ ಇದ್ದವ್ರಿಗೂ ನಾವು ಮನವಿ ಕೊಟ್ಟಿದ್ವಿ. ಯಾವುದೇ ರೀತಿಯ ಕಾರ್ಯಕಲಾಪಗಳು ಮುಂದೆ ಬರೆದಿಲ್ಲ. ನಾವಿವಾಗ ನರಸಿಂಹಮೂರ್ತಿ ಹತ್ರ ಬಂದಿದ್ದೀವಿ, ಕಮಿಷನರ್ ಹತ್ರ, ಪೌರಾಯುಕ್ತರ ಹತ್ರ. ದಯಮಾಡಿ ನಮಗೆ ನ್ಯಾಯ ಬೇಕು ಅಂತ ಇಲ್ಲಿ ನಿಮ್ಮ ಮುಖಾಂತರ ನಾವು ಅವ್ರನ್ನ ಕೇಳ್ತಾ ಇದ್ದೀವಿ. ಎಷ್ಟು ದಿನ ಬೇಲಿ ಹಾಕಿ? ಒಂದು 4 ತಿಂಗಳಾಯ್ತು ಬೇಲಿ ಹಾಕಿ. ನಾವು 4 ತಿಂಗಳು ಈಗ ತೆಗಿತಾರೆ. ಮನವಿ ಕೊಟ್ಟಿದ್ದಾರೆ ಹಿಂದೆ? ಮನವಿ ಆಲ್ರೆಡಿ ಹಿಂದೆ ಕೊಟ್ಟಿದ್ದು ಯೋಗಾನಂದ ಅವರ ಕೊಟ್ಟಿದ್ವಿ. ಅವ್ರು ಬಂದು ಹೋದಾದ್ಮೇಲೆ ಬೇಲಿ ಹಾಕೊಂಡ್ರು. ಎಷ್ಟನೇ ವಾರ್ಡ್ ಅದು? 2ನೇ ವಾರ್ಡ್ ಆಡುವಳ್ಳಿ ಅಶೋಕ್ ಬಡಾವಣೆ. ನಿಮ್ಮ ಹೆಸರು? ಸುನಿಲ್ ಆಡುವಳ್ಳಿ. ಇಲ್ಲೊಂದು 10 ಜನ ಹೆಸರು ಹೇಳಿ. ಹಿಂಗೆ ಹೇಮಂತ್ ಆಡುವಳ್ಳಿ, ಅನಿತ್ ಆಡುವಳ್ಳಿ, ಮಾದೇವ್ ಆಡುವಳ್ಳಿ, ಪ್ರದೀಪ್, ಅನಂತ ಸಾಗರ್, ಶ್ಯಾಮ್ ಸುಂದರ್, ಸಂಜಯ್, ಅರುಣ್, ಸಂಜಯ್, ಅಶ್ವಥ್. ನಗರಸಭೆ ಅಧ್ಯಕ್ಷರು ಏನಂದ್ರೆ ಈಗ? ನಗರಸಭೆ ಅಧ್ಯಕ್ಷರು ನಮಗೆ ನಿಮ್ಮ ಜೊತೆ ನಾವು ಇರ್ತೀವಿ, ನಿಮ್ದೇನು ರಸ್ತೆ ಸಮಸ್ಯೆ ಇದೆ ಬಗೆಹರಿಸ್ತೀವಿ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಆ ಒಂದು ಇದರಲ್ಲಿ ಇವಾಗ ನಗರಸಭೆ ಪೌರಾಯುಕ್ತರ ಮುಂದೆ ಬಂದು ನಾವು ಮಾತಾಡ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ಆಡುವಳ್ಳಿ ನಿವಾಸಿಗಳಾದ ಹೇಮಂತ್, ಅನಿಲ್, ಮಾದೇವ್, ಪ್ರದೀಪ್, ಸಾಗರ್, ಶ್ಯಾಮ್ ಸುಂದರ್, ಸಂಜಯ್, ಸಾಗರ್, ಅರುಣ್, ಅಶ್ವಥ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.